ಆ ಹೆಣ್ಮಗಳು ಹೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿದವನನ್ನ ಮದುವೆ ಆಗಿದ್ಲು. 3 ವರ್ಷದ ಹಿಂದೆ ಸಪ್ತಪದಿ ತುಳಿದಿದ್ದವಳು 7 ತಿಂಗಳ ತುಂಬು ಗರ್ಭಿಣಿಯಾಗಿದ್ಲು. ಆದ್ರೆ ಆಂಟಿ ಆಸೆಗೆ ಬಿದ್ದ ಗಂಡ ಪತ್ನಿ ಪಾಲಿಗೆ ಯಮನಾಗಿದ್ದಾನೆ. ಪ್ರೀತಿ ಮಾಡಿದವರನ್ನೇ ಮದುವೆ ಆದ್ರೆ ಸುಖವಾಗಿರ್ತೀವಿ ಅಂತ ಎಲ್ಲ ಪ್ರೇಮಿಗಳು ಅಂದ್ಕೊಳ್ತಾರೆ. ಹೀಗಾಗಿಯೇ 100 ಕಾಲ ಜೊತೆಯಾಗಿರೋಣ ಅಂತಾನು ಕನಸು ಕಂಡಿರ್ತಾರೆ. ಆದ್ರೆ ಕೆಲವರ ಬದುಕಲ್ಲಿ ಮದುವೆ ಆದ್ಮೇಲೆ ಆಗೋ ಅಸಲಿ ಕಥೆಯೇ ಬೇರೆ ಬಿಡಿ. ಬದುಕು ಅನ್ನೋದು ನರಕವಾಗಿ ಬಿಡತ್ತೆ. ಅದೆಷ್ಟೋ ಹೆಣ್ಮಕ್ಳು ಅನಾಥ ಹೆಣವಾಗಿದ್ದೂಗಿದೆ. ಈ ಹೆಣ್ಣು ಮಗಳ ಪರಿಸ್ಥಿತಿಯೂ ಇದೇ ಆಗಿದ್ದು. ತುಂಬು ಗರ್ಭಿಣಿ ಅಂತಾನು ನೋಡದೆ ಗಂಡನೇ ಹೊಡೆದು ಕೊಂದಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರೀತಿಸಿ ಮದುವೆಯಾಗಿದ್ದ, ಪರಸ್ತ್ರೀ ಮೋಹಕ್ಕೆ ಬಿದ್ದಿದ್ದ. ಇನ್ನು 2 ತಿಂಗಳು ಕಳೆದಿದ್ರೆ ಈ ಹೆಣ್ಣು ಮಗಳು ಒಂದು ಜೀವಕ್ಕೆ ಜೀವ ಕೊಡ್ತಿದ್ಲು. ತನ್ನ ಮಡಿಲಲ್ಲಿ ಇಟ್ಕೊಂಡು ಮಗುವಿಗೆ ಲಾಲಿ ಹಾಡ್ತಿದ್ಲು. ಆದ್ರೀಗ ಮಗುವೂ ಇಲ್ಲ, ಈ ಹೆಣ್ಣು ಮಗಳೂ ಇಲ್ಲ. ಈತನ ಹೆಸರು ಪ್ರದೀಪ್ ಕಿರಣಗಿ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಉಗಾರ ಬಿಕೆ ಗ್ರಾಮದ ನಿವಾಸಿ. ನ್ಯಾಯವಾದಿಯಾಗಿ ಕೆಲಸ ಮಾಡ್ತಿದ್ದವ ಪಕ್ಕದ ಮನೆಯ ಚೈತಾಲಿಯನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದ್ದ. ಕೊನೆಗೆ ಬಿಟ್ಟಿರೋದಕ್ಕಾಗದ ಹಂತಕ್ಕೆ ಬರ್ತಿದ್ದಂತೆ ಹೆತ್ತವರ ವಿರೋಧದ ಮಧ್ಯೆಯೂ 3 ವರ್ಷದ ಹಿಂದೆ ಹಸೆಮಣೆ ಏರಿದ್ರು. ಮದುವೆಯಾದ ಹೊಸರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆಮೇಲೆ ಈ ಹೆಣ್ಣು ಮಗಳ ಪಾಲಿಗೆ ನರಕ ಶುರುವಾಗಿತ್ತು ಅಂತ ಹೆಣ್ಣೆತ್ತವರು ಆರೋಪ ಮಾಡ್ತಿದ್ದಾರೆ. ಅವಂಗ ಅನೈತಿಕ ಸಂಬಂಧ ಐತ್ರಿ. ಅನೈತಿಕ ಸಂಬಂಧ ಇರೋದ್ರಿಂದ ಆಕಿ ಅವಂಗ ಏನ್ ಮಾಡ್ಕೊತಾಳ್ತಾರೆ. ಇವಂಗ ಒಟ್ಟು ನಮ್ಮ ಹುಡುಗಿರಿ ಅವ ಒಟ್ಟು ಏನಿಲ್ಲ. ಮತ್ತು ನೀ ಆಸ್ತಿ ತರಲಿಲ್ಲ ಅಂದ್ರೆ, ನೀ ಆಸ್ತಿ ಜರ್ಕರ್ತ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ತರಲಿಲ್ಲ ಅಂದ್ರೆ ನೀನು ಉಳ್ಸಂಗಿಲ್ಲ ಮತ್ತು ಹೇಳಿ ಆಕಿಗೆ ಹೇಳ್ತದತ್ರಿ. ಅಂತ ಹೇಳ್ತಿದ್ದ ನಮ್ಗೆ ನಮ್ಮ ಹುಡುಗಿ ಇವ್ರ ಮುಂದೆ ನಮ್ಮ ಮಿಸಸ್ ಮುಂದೆ ಹೇಳಿದಾಡ್ರಿ. ಪ್ರೀತಿಸಿ ಮದುವೆಯಾದವಳನ್ನ ಬಿಟ್ಟು ಮತ್ತೊಬ್ಬಳ ಸಂಘ ಬೆಳೆಸಿದವ ವರದಕ್ಷಿಣೆ ತಗೊಂಡು ಬಾ ಅಂತ ಹೆಂಡತಿಗೆ ರೌರವ ನರಕ ತೋರಿಸಿದ್ನಂತೆ. ಮನೆ ಬಿಟ್ಟು ಬಂದು ಮದುವೆ ಆಗಿದ್ದವಳು ಹೇಗೆ ಹೆತ್ತವರ ಮುಂದೆ ಹೋಗಿ ನಿಲ್ತಾಳೆ ಹೇಳಿ? ತನಗೆಷ್ಟೇ ಕಷ್ಟ ಆದ್ರೂ ತಾನೇ ನೋವು ನುಂಗಿಕೊಂಡಿದ್ಲು. ಮೊನ್ನೆ ಗ್ರಹಣದ ದಿನ ರಾತ್ರಿ 9 ಗಂಟೆಗೆ ಡಾಕ್ಟರ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಪತ್ನಿಯನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ. ನಂತರ ಸ್ನೇಹಿತರಿಗೆ ಕಾರ್ ತರೋದಕ್ಕೆ ಹೇಳಿದವ ಅದರಲ್ಲಿ ಕೂರಿಸಿಕೊಂಡು ರಾಡ್ನಲ್ಲಿ ಹೊಡೆದು ಕೊಂದಿದ್ದ. ಬಳಿಕ ಕಾರನ್ನ ಹತ್ತಿಸಿ ಅಟ್ಟಹಾಸ ಮೆರೆದಿದ್ದಾನೆ. ಯಾವಾಗ ಹೆಂಡತಿ ಪ್ರಾಣ ಬಿಟ್ಲು, ಆಕ್ಸಿಡೆಂಟ್ ಕತೆ ಕಟ್ಟಿ ಮಹಾರಾಷ್ಟ್ರದ ಸರಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ವೈದ್ಯರಿಗೆ ಅನುಮಾನ ಬರ್ತಿದ್ದಂತೆ ಕಾಗವಾಡ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ತನಿಖೆಗಿಳಿದ ಖಾಕಿ ಪಡೆ ಅಸಲಿ ಸತ್ಯ ಬಯಲಿಗೆಳೆದಿದೆ. 40 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿದ್ರತ್ರಿ. ಇದನ್ನ ಹಿಂಗೆ 1 ಹಪ್ತೆ ತುಂಬಿರತ್ರಿ. ಈಗಿನ ಆಕ್ಸಿಡೆಂಟ್ ಮಾಡೋದ ಮತ್ತು ಅವ್ರ ರೊಕ್ಕ ಬರ್ತಾವತ್ತೇಳಿ ಈ ಐಡಿಯಾ ಮಾಡಿದ್ದಾರೆ. ತಕ್ಕೊಳ್ದಶಿನ್ ಮಾಡಿದ್ದಾರೆ. ಮತ್ತೊಬ್ರು ಹೆಣ್ಮಕ್ಳನ್ನ ಮೋಸ ಮಾಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕ್ರಿ. ಇದನ್ನ ಶಿಕ್ಷೆ ಅವ್ರು ಭೋಗಿಸ್ಬೇಕ್ರಿ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾದವಳು ಕಷ್ಟನೋ ಸುಖಾನೋ ಗಂಡನ ಜೊತೆ ಬಾಳ್ತಿದ್ಲು. ಇನ್ನೇನು 2 ತಿಂಗಳು ಕಳೆದಿದ್ರೆ ಮಡಿಲಿಗೊಂದು ಮಗು ಬರ್ತಿತ್ತು. ಆದ್ರೆ ಗಂಡ ಅನಿಸಿಕೊಂಡವ ಪತ್ನಿ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.